Hey everyone, it's me Sahana Sangam. Welcome back to our YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಬಯಾಲಜಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ನಿಮಗೆ ಬಯಾಲಜಿ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಚ್ 18ಗೆ ಇದೆ. ಮಾರ್ಚ್ 18ನಲ್ಲಿ ಕೇಳ್ತಕ್ಕಂಥ ಬಯಾಲಜಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಯಾವ ಚಾಪ್ಟರ್ಸಿಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳ್ತಾರೆ, ಯಾವ್ಯಾವ ಮಾರ್ಕ್ಸ್ಗೆ ಯಾವ್ಯಾವ ಮೇನಲ್ಲಿ ಕ್ವಶನ್ಸ್ ಅರೇಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಸೊ ದಟ್ ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಬಯಾಲಜಿ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲಾಂಗ್ ವಿತ್ ದಟ್ ನಿಮಗೆ ಬಯಾಲಜಿ ಎಕ್ಸಾಮಿನೇಷನ್ಗೆ 2 ಡೇಸ್ ಗ್ಯಾಪ್ ಇದೆ. ಸೊ ಈ 2 ಡೇಸಲ್ಲಿ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು, ಜಸ್ಟ್ 7 ಚಾಪ್ಟರ್ಸನ್ನು ನೀವು ಸ್ಟಡಿ ಮಾಡಿದರೆ ಆರಾಮಾಗಿ 70ಗೆ 61 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ದಟ್ ಈಸ್ 2 ಡೇಸ್ ಅಲ್ಟಿಮೇಟ್ ಸ್ಟ್ರಾಟಜಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇದ್ರ ಜೊತೆಗೆ ನಿಮಗೆ ಬಯಾಲಜಿನಲ್ಲಿ ಇರ್ತಕ್ಕಂಥ 13 ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್, ದಟ್ ಈಸ್ 1, 2, 3 ಆ್ಯಂಡ್ 5 ಮಾರ್ಕ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿಡಿಯೋ ಈಗಾಗಲೇ ಒನ್ ಶಾಟ್ ಸೀರೀಸಲ್ಲಿ ಅಪ್ಲೋಡ್ ಆಗಿದೆ. ಈ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ಈ 3 ವಿಡಿಯೋಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಬಯಾಲಜಿ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದೇದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಬಯಾಲಜಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ನೀವು 100% ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ವಿತ್ ಲೇಬಲಿಂಗ್, ವೆರಿ ಇಂಪಾರ್ಟೆಂಟ್, ವಿತ್ ಲೇಬಲಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನೀವು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಈಸಿಯಾಗಿ ನೀವು 10 to 15 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಗೈಸ್. ಓಕೆ, ಆ್ಯಂಡ್ ಆವ್ರೇಜ್ ಆಗಿ 10 to 15 ಮಾರ್ಕ್ಸನ್ನು ನೀವು ಡಯಾಗ್ರಾಮ್ಸಿಂದನೇ ಸ್ಕೋರ್ ಮಾಡಬಹುದು. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ಡಯಾಗ್ರಾಮ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಬೇಕಾ ಆರ್ ಎಕ್ಸ್ಪ್ಲನೇಷನ್ನು ಕೂಡ ನಾವು ಕಲಿಬೇಕಾ ಅಂತ. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ, ಅದ್ರ ಜೊತೆಗೆ ಅದರ ಎಕ್ಸ್ಪ್ಲನೇಷನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕೆ ಎಕ್ಸ್ಪ್ಲನೇಷನನ್ನು ನೀವು ಕಲಿಬೇಕು ಅಂತಂದರೆ, ಎಕ್ಸ್ಪ್ಲನೇಷನನ್ನು ಆ ಡಯಾಗ್ರಾಮ್ದು ಅಂದರೆ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ದು ಎಕ್ಸ್ಪ್ಲನೇಷನನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ಕಲಿಯೋದ್ರಿಂದ ನಿಮಗೆ ಇಂಡೈರೆಕ್ಟ್ಲಿ 1 ಮಾರ್ಕ್ ಕ್ವಶನ್ಸ್ ಲೈಕ್ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಲೇಬಲಿಂಗ್ ಅಂತೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದ್ರ ಜೊತೆಗೆ ಎಕ್ಸ್ಪ್ಲನೇಷನನ್ನು ಕೂಡ ನೀವು ನೋಡ್ಕೊಂಡು ಹೋಗಬೇಕಾಗತ್ತೆ. ಬಿಕಾಸ್ ಆ ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಕೆಲವೊಂದು ಪಾರ್ಟ್ಸ್ದು ಫಂಕ್ಷನನ್ನು ಕೇಳ್ಬೋದು, ನಿಮಗೆ MCQ ಅಲ್ಲಿ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ಬೋದು, 2 or 3 ಮಾರ್ಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಆಲ್ಸೋ ಪರ್ಟಿಕ್ಯುಲರ್ ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಪರ್ಟಿಕ್ಯುಲರ್ ಪಾರ್ಟ್ದು ಸ್ಪೆಷಲ್ ಫೀಚರ್ ಏನು, ಸೊ ಈ ರೀತಿ ಕೂಡ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಬೇಡಿ, ಡಯಾಗ್ರಾಮ್ಸ್ ಜೊತೆ ನೀವು ಎಕ್ಸ್ಪ್ಲನೇಷನನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್ ಇದು. ಹಾಗಾದರೆ ಯಾವ ಚಾಪ್ಟ್ರಲ್ಲಿ ಯಾವುದೇ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ ಅನ್ನೋದು ನೋಡೋದಾದರೆ, ಫಸ್ಟ್ ಚಾಪ್ಟರ್ ನೋಡೋಣ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಈ ಚಾಪ್ಟ್ರಲ್ಲಿ ನೋಡಿ, ಮೈಕ್ರೋಸ್ಪೊರಾಂಜಿಯಂ, RTS of anther, pollen, grain, anatropous, ovule, development of female gametophyte or embryo sac, mature embryo sac or female gametophyte, fertilized embryo sac showing zygote and pen, dicot and monocot embryo. ಈ ಎಲ್ಲ ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮನ್ನು 2 ಮಾರ್ಕ್ಸ್ಗೆ ಕೇಳ್ತಾರ, 3 ಮಾರ್ಕ್ಸ್ಗೆ ಕೇಳ್ತಾರ, 5 ಮಾರ್ಕ್ಸ್ಗೆ ಕೇಳ್ತಾರ ಅನ್ನೋದ್ರ ಬಗ್ಗೆ ಜಾಸ್ತಿ ವರಿ ಮಾಡ್ಕೋಬೇಡಿ. ಅವ್ರು ಎಷ್ಟೇ ಮಾರ್ಕ್ಸ್ಗೆ ಕೇಳಿ, ಡಯಾಗ್ರಾಮ್ ಏನಿದೆ ಅದೆಲ್ಲದನ್ನು ಕೂಡ ನೀವು ಕಂಪ್ಲೀಟಾಗಿ ಡ್ರಾ ಮಾಡಬೇಕಾಗತ್ತೆ ವಿತ್ ಲೇಬಲಿಂಗ್. ಹಾಗಾಗಿ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ವರಿ ಬೇಡ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಡಯಾಗ್ರಾಮನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು, 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಡಯಾಗ್ರಾಮನ್ನು 3 ಮಾರ್ಕ್ಸ್ಗೆ ಕೇಳ್ಬೋದು. ಅವ್ರು ಎಷ್ಟೇ ಮಾರ್ಕ್ಸ್ಗೆ ಕೇಳಿ ನೀವು ಕಂಪ್ಲೀಟ್ ಡಯಾಗ್ರಾಮ್ ವಿತ್ ಕಂಪ್ಲೀಟ್ ಲೇಬಲಿಂಗನ್ನು ಡ್ರಾ ಮಾಡಿದ್ದೀರಾ ಅಂತಂದರೆ ನಿಮಗೆ ಆ ಡಯಾಗ್ರಾಮ್ಗೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೋ ಅಷ್ಟು ಕಂಪ್ಲೀಟಾಗಿ ಸಿಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಡಯಾಗ್ರಾಮ್ ಎಲ್ಲದನ್ನು ಕೂಡ 100% ಪ್ರಾಕ್ಟೀಸ್ ಮಾಡಿ. ಅವ್ರು ಎಷ್ಟೇ ಮಾರ್ಕ್ಸಿಗೆ ಕೇಳಿ ನೀವು ಕಂಪ್ಲೀಟ್ ಡಯಾಗ್ರಾಮ್ ಡ್ರಾ ಮಾಡಿದ್ದೀರಾ ಅಂತಂದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಹ್ಯೂಮನ್ ರಿಪ್ರೊಡಕ್ಷನ್. ಈ ಚಾಪ್ಟರಿಂದ ನೋಡಿ, ವೆರಿ ಇಂಪಾರ್ಟೆಂಟ್. ಯೂಶಲಿ 5 ಮಾರ್ಕ್ಸ್ಗೆ ಕೇಳ್ತಾರೆ, ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೆಕ್ಸ್ಟ್ ಮೆಮರಿ ಗ್ಲ್ಯಾಂಡ್ ಇದೆ, ಸೆಮ್ನಿಫೆರಸ್ ಟ್ಯೂಬಲ್, ಹ್ಯೂಮನ್ ಸ್ಪರ್ಮ್, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮಟೋಜೆನೆಸಿಸ್ ಆ್ಯಂಡ್ oogenesis. ವೆರಿ ಇಂಪಾರ್ಟೆಂಟ್. ರೆಪ್ರೆಸೆಂಟೇಷನ್ ಆದರೂ ಕೇಳ್ಬೋದು ನಿಮಗೆ, ಆರ್ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತಾದರೂ ಕೂಡ ಕೇಳ್ಬೋದು. MCQ ಅಲ್ಲೇ ಕೇಳ್ಬೋದು, 2 ಮಾರ್ಕ್ಸ್ಗೆ ಕೇಳ್ಬೋದು, 3 ಮಾರ್ಕ್ಸ್ ಕೂಡ ಕೇಳ್ಬೋದು. ಸೊ ಹಾಗಾಗಿ ಎಕ್ಸ್ಪ್ಲನೇಷನನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆನೂ ಕೂಡ ನಿಮಗೆ ಡಯಾಗ್ರಾಮನ್ನು ಕೇಳ್ಬೋದು.
ಎಸ್ ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಈ ಚಾಪ್ಟ್ರಲ್ಲಿ ನೋಡಿ ಪೆಡಗರಿ ಸಿಂಬಲ್ಸ್ ಬರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಕೆಳಗಡೆ ನಾನು ಡಯಾಗ್ರಾಮ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ PDF ಅಲ್ಲಿ. ನೆಕ್ಸ್ಟ್ ಇದರಲ್ಲಿ ಕ್ರಾಸಸ್ ಬರುತ್ತೆ, ಮಾನೋ ಹೈಬ್ರಿಡ್, ಡೈ ಹೈಬ್ರಿಡ್ ಆ್ಯಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ದು ಕ್ರಾಸಸ್ ಬರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 5 ಮಾರ್ಕ್ಸ್ಗೆ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಈ ಚಾಪ್ಟರಿಂದ ನ್ಯೂಕ್ಲಿಯೋಸೋಮ್, ಹರ್ಷಿಚೇಸ್ ಎಕ್ಸ್ಪೆರಿಮೆಂಟ್, ಮಿಸೆಲ್ಸನ್ ಸ್ಟಾಲ್ ಎಕ್ಸ್ಪೆರಿಮೆಂಟ್, ರೆಪ್ಲಿಕೇಶನ್ ಫೋರ್ಕ್, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಲ್ಯಾಕೋಪ್ರಾನ್. ಸೊ ಇಷ್ಟು ಡಯಾಗ್ರಾಮ್ಸನ್ನು ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರಿಂದ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಎವಲ್ಯೂಷನ್. ಈ ಚಾಪ್ಟರಿಂದ ಜಸ್ಟ್ 1 ಡಯಾಗ್ರಾಮ್ ಇದೆ, ದಟ್ ಈಸ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಈ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಈ ಚಾಪ್ಟರಿಂದ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಇದೆ, ಆಂಟಿಬಾಡಿ ಮಾಲಿಕ್ಯೂಲ್ ಡಯಾಗ್ರಾಮ್ ಇದೆ, ರೆಪ್ಲಿಕೇಶನ್ ಆಫ್ HIV ವೈರಸ್ ಇದೆ. ಇಷ್ಟು ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಈ ಚಾಪ್ಟರಿಂದ ನೀವು ಬಯೋಗ್ಯಾಸ್ ಪ್ಲಾಂಟ್ ಈ ಒಂದು ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಸ್ ನೆಕ್ಸ್ಟ್ ಚಾಪ್ಟರ್ ನೋಡೋಣ, ದಟ್ ಈಸ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್. ಈ ಚಾಪ್ಟರಿಂದ ನೋಡಿ ಡೈರೆಕ್ಟಾಗಿ RDNA ಟೆಕ್ನಾಲಜಿದು ನಿಮಗೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆರ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನನ್ನು ಕೇಳ್ಬೋದು. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಬಗ್ಗೆ ಡಯಾಗ್ರಾಮನ್ನು ಕೇಳ್ಬೋದು. PBR 322 ಬಗ್ಗೆ ಕೇಳ್ಬೋದು. ಸಿಂಪಲ್ ಆ್ಯಂಡ್ ಸ್ಪಾರ್ಜ್ಡ್ ಸ್ಟಿರ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್. ಸೊ ಈ 2 ಡಯಾಗ್ರಾಮ್ಸನ್ನು ಕೂಡ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಚಾಪ್ಟರ್ ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಈ ಚಾಪ್ಟರಿಂದ ನಿಮಗೆ ಪಾಪ್ಯುಲೇಷನ್ ಗ್ರೋತ್ ಕರ್ವ್ಸನ್ನು ಕೇಳ್ತಾರೆ. ಲಾಜಿಸ್ಟಿಕ್ ಆ್ಯಂಡ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಕರ್ವ್ಸನ್ನು ನೀವು ಡ್ರಾ ಮಾಡೋದಕ್ಕೆ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ ನೋಡೋಣ, ಎಕೋಸಿಸ್ಟಮ್. ಈ ಚಾಪ್ಟರಿಂದ ನೋಡಿ ಪಿರಮಿಡ್ ಆಫ್ ಎನರ್ಜಿ, ಬಯೋಮಾಸ್ ಆ್ಯಂಡ್ ನಂಬರ್, ಇದರ ಒಂದು ಪಿರಮಿಡಿಂದು ಡಯಾಗ್ರಾಮನ್ನು ಡ್ರಾ ಮಾಡೋದಕ್ಕೆ ಕೇಳ್ಬೋದು. ನೆಕ್ಸ್ಟ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಇದರಿಂದ ನಿಮಗೆ ಸ್ಪೀಸೀಸ್ ಏರಿಯಾ ರಿಲೇಷನ್ಶಿಪ್ ಇದ್ರ ಬಗ್ಗೆ ನಿಮಗೆ ಡ್ರಾ ಮಾಡೋದಕ್ಕೆ ಕೇಳ್ಬೋದು. ಸೊ ಇಷ್ಟೆಲ್ಲ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಗಿದೆ ಬಯಾಲಜಿ ಸಬ್ಜೆಕ್ಟಲ್ಲಿ. ಎಸ್ ನಾನೀಗ ಏನೇನು ಹೇಳಿದ್ದೀನೋ ಇದೆಲ್ಲ ಡಯಾಗ್ರಾಮ್ಸನ್ನು ಕೂಡ ನಾನು ಈ PDF ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನಿಮಗೆ ಪ್ರೊವೈಡ್ ಮಾಡಿರ್ತಕ್ಕಂಥ ರ್ಯಾಷನಲೈಸ್ಡ್ ಸಿಲೆಬಸ್ ದಟ್ ಈಸ್ 2023-2024 ಬಯಾಲಜಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಡಯಾಗ್ರಾಮ್ಸನ್ನೇ ನಾನು ಈ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. NCERT ಟೆಕ್ಸ್ಟ್ ಬುಕ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಾನು ಈ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ದಟ್ ನೀವು ಮತ್ತೆ NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿಕೊಂಡು ಆ ಡಯಾಗ್ರಾಮ್ ಮೇಲಿದೆ ಈ ಡಯಾಗ್ರಾಮ್ ಮೇಲಿದೆ ಅನ್ನೋದು ಹುಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಜಸ್ಟ್ ಈ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಎಲ್ಲ ಡಯಾಗ್ರಾಮ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ವಿತ್ ಲೇಬಲಿಂಗ್ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ವಿತ್ ಎಕ್ಸ್ಪ್ಲನೇಷನನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಡಯಾಗ್ರಾಮ್ಸ್ NCERTಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೀವು ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಸ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.